ಓಂ ಬ್ರಹ್ಮದೇವಾಯ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯಿತಂ ಕಲ್ಪವೃಕ್ಷಣಂ ತಾಂ ಕಾಮಧೇನವೇ. ಶ್ರೀಮನ್ನಾರಾಯಣ ಮಹಾಲಕ್ಷ್ಮಿ ನಮಸ್ತತೆ. ಅರುಗಿ ಕ್ಷಣದೆ ಗುರುಗು ಕ್ಷಣದೆ ವಾಗ್ದೇವಿ ಸರಸ್ವತಿ ಕೂಡ ಕ್ಷಣದೆ. ನಂಬರ್ ಅಂದ್ರೆ ನಾನು ಅಂದ್ರೆ ನಂಬರ್ ಹೇಳ್ತೀನಿ ಅಂತ ಆಗುತ್ತೆ ಅಂತ ಹೇಳ್ತೀನಿ. ಅಭಿಮಾನಿಗಳಿಗೆ ಗೊತ್ತು. ಈ ವಾರ 10ನೇ ತಾರೀಕು ಬಹಳ ವಿಶೇಷವಾಗಿ 10ನೇ ತಾರೀಕಿಂದ 16ನೇ ತಾರೀಕು ಹೇಗಿರುತ್ತಲ್ಲ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಮೇನ್ ಪಾಸಿಟಿವ್ ಆಗಿರೋದು ವೈಬ್ರೇಷನ್ ಡೇಟ್ ಆಫ್ ಬರ್ತ್. ಅಂದ್ರೆ ಈ ಒಂದು ಡೇಟ್ಸ್ ಅಲ್ಲಿ ಬಹಳ ಮಿರಾಕಲ್. ನಾನು ತಿಳಿದಿರೋ ಪ್ರಕಾರ ಈ 13ನೇ ತಾರೀಕು ತುಂಬಾ ರಾಜಯೋಗಿದೆ, 10ನೇ ತಾರೀಕು ತುಂಬಾ ರಾಜಯೋಗಿದೆ, ಬಹಳ ರಾಜಯೋಗಿದೆ. 13ನೇ ತಾರೀಕಂತೂ ಭಯಂಕರ ಲಕ್ಕಿ ಡೇಟ್ಸ್, ತುಂಬಾ ಪಾಸಿಟಿವ್ ಡೇಟ್ಸ್ ಅನುಭವಿಸ್ತಾರ. ಇನ್ನೆಲ್ಲ ಡೇಟ್ ಓಕೆ ಇರುತ್ತೆ. ಈ ವಾರ ಶನಿ ಮೀನರಾಶಿಯಲ್ಲಿ ಇದ್ದಾರೆ. ಚಂದ್ರ ಬದಲಾವಣೆ ಆಗ್ತಿದ್ದಾನೆ, ಇರ್ತಾನೆ. ಬಹಳ ವಿಶೇಷವಿ. ಗುರು ಕಟಕದಲ್ಲೇ ಇರ್ತಾರೆ, ಕಟಕದಲ್ಲೇ ಗುರು ಗ್ರಹ ಇರ್ತಾರೆ. ಸಿಂಹದಲ್ಲಿ ಕೇತು ಗ್ರಹ ಇದ್ದಾರೆ. ಆದರೆ ಸೂರ್ಯ ಮತ್ತೆ ಶುಕ್ರ ತುಲಾ ರಾಶಿಲಿದ್ದಾರೆ. ಅದರ ರೀತಿಯಲ್ಲಿ ಬುಧ ಮತ್ತೆ ಕುಜ ಗ್ರಹ ವೃಷಿಕ ರಾಶಿಲಿದ್ದಾರೆ. ರಾಹು ಕುಂಭ ರಾಶಿಲಿದ್ದಾರೆ, ತುಂಬಾ ಒಳ್ಳೇದು. ಕುಂಭ ರಾಶಿಲಿ ಗುರು ರಾಹು ಇರೋದು ಹೆಣ್ಮಕ್ಳು ತುಂಬಾ ಶುಭಫಲ. ಮೀನ ರಾಶಿಲಿ ಶನಿ ಗ್ರಹ ಇದ್ದಾರೆ. பொதுವಾಗಿ ಇವತ್ತು ಏನ್ ಹೇಳ್ಬೇಕಂದ್ರೆ ಬಹಳ ವಿಶೇಷವಾಗಿ ಯಾವೆಲ್ಲ ರಾಶಿಗಳಿಗೆ ತುಂಬಾ ಟೈಮ್ ಚೆನ್ನಾಗಿಲ್ಲ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಯಾವ ರಾಶಿ ಸಕಾಲಿತ. ಈ ವಾರ ಸಾಕಷ್ಟು ವಿಷಯಗಳು ಎಲ್ಲ ರಾಶಿಗೂ ಕೇಳುವಂತ ಸಂದರ್ಭಗಳು ತುಂಬಾ ಜಾಸ್ತಿ ಇದಾವೆ, ಕೇಳುವಂತ ದಿನಾಂಕಗಳು ತುಂಬಾ ಇದಾವೆ. ಹಲವಾರು ಘಟನೆಗಳು ಕೂಡ ನಡೀತಾ ಹೋಗುತ್ತೆ. ಅದರಲ್ಲಿ ತುಂಬಾ ಕೇರ್ಫುಲ್ ಆಗಿ ಇರ್ಬೇಕಾಗತ್ತೆ. ತುಂಬಾ ಕೇರ್ಫುಲ್ ಆಗಿರ್ಬೇಕಾಗತ್ತೆ. ಈ ಒಂದು ನವೆಂಬರ್ ಮಂತ್ನೇ ಕೆಟ್ಟ ಡೇಟ್. ನವೆಂಬರ್ ಮಂತ್ ಇಸ್ ವೆರಿ ಡೇಂಜರ್ ಮಂತ್ ಅಂತ ಹೇಳುತ್ತೆ. ನವೆಂಬರ್ ಮಂತ್ ಒಂದಲ್ಲ ಒಂದು ಸಮಸ್ಯೆಗಳನ್ನ ಅನುಭವಿಸ್ಬೇಕಾಗತ್ತೆ. ಕೆಟ್ಟದೇ ಜಾಸ್ತಿ ನಡೀತಿದೆ, ಒಳ್ಳೇದು ನಡೆಯೋದು ಬಹಳ ಕಮ್ಮಿ ಇರುತ್ತೆ. ನವೆಂಬರ್ ಮಂತ್ ಅಲ್ಲಿ ಜರ್ನಿ ಮಾಡ್ಬೇಕಾದ್ರೆ ತುಂಬಾ ಕೇರ್ಫುಲ್ ಆಗಿ ಹ್ಯಾಂಡಲ್ ಮಾಡ್ಕೊಳ್ಳಿ. ಅದೇ ತರ ಈ ವರ್ಷ ಬಹಳ ವಿಶೇಷವಾಗಿ ಇನ್ನೇನು ಮುಗಿತಾ ಬಂದಿತ್ತು ನವೆಂಬರ್ ಮಂತ್ ಅಲ್ಲಿ. ಅದರಲ್ಲೂ ಕೂಡ ಶುಕ್ರ ಗುರು ರಾಹು ಕೇತು ಶನಿ ಗ್ರಹಗಳು ಏನೆಲ್ಲ ಮಾಡ್ತವೆ, ಯಾವೆಲ್ಲ ರಾಶಿ ಮೇಲೆ ಪರಿಣಾಮ ಬೀಳ್ತವೆ ಅನ್ನೋದೇ ಇಂಪಾರ್ಟೆಂಟ್ ಆಗುತ್ತೆ. ಈ ಪರಿಣಾಮದ ಫಲವನ್ನ ನಾವು ಕಾದ್ ನೋಡೋಣ. ಯಾಕಂದ್ರೆ ಈ ಶುಕ್ರನುವೇ ಸೂರ್ಯ ಗ್ರಹಣ ಇರೋದ್ರಿಂದ ಏನೆಲ್ಲ ಫಲವನ್ನ ಕೊಡ್ತಾನೆ ಅನ್ನೋದು, ಯಾವ ರಾಶಿಗೆ ಯೋಗವನ್ನ ಕೊಡ್ತಾನೆ, ಯಾವ ರಾಶಿಗೆ ಯೋಗ ಕೊಡಲ್ಲ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಕೇತು ಸಿಂಹ ರಾಶಿನ ಕೆಡಿಸ್ತಾ ಇದ್ದಾನ, ರಾಹು ಕುಂಭ ರಾಶಿ ಯೋಗ ಕೊಡ್ತಾ ಇದ್ದಾನ, ಬುಧ ಮತ್ತೆ ಕುಜ ಗ್ರಹ ವೃಶ್ಚಿಕ ರಾಶಿಗೆ ಯೋಗವನ್ನ ಕೊಡ್ತಾ, ಗುರುಗ್ರಹ ಹುಚ್ಚನಾಗಿ ಯಾವೆಲ್ಲ ರಾಶಿಗೆ ಫಲವನ್ನು ಕೊಡ್ತಾನೆ ಕಾದ್ ನೋಡೋಣ. ತುಲಾ ರಾಶಿಗೆ ಸಿಕ್ಕಾಪಟ್ಟೆ ಶತ್ರು ನಿಮಗೆ ಭಯಂಕರ ಇದೆ, ಪರಮ ಶತ್ರುಗಳಿದ್ದಾರೆ. ಈ ಶತ್ರುಗಳು ನಿಮಗೆ ತುಂಬಾ ಕಾಟವನ್ನ ಕೊಡ್ತಾ ಇದ್ದಾರೆ. ತುಲಾ ರಾಶಿಗೆ ಇಷ್ಟೊಂದು ಶತ್ರು ಗ್ರಹ ಯಾಕಪ್ಪ ಅಂದ್ರೆ ಸುಖಸ್ಥಾನ ಅಧಿಪತಿ ರಾಹು ಶನಿ ಗ್ರಹ ಬಹಳ ವಿಶೇಷವಾಗಿ ಮೀನದಲ್ಲಿದ್ದಾನೆ. ಮೀನದಲ್ಲಿ ಇದ್ದಾಗ ಏನಾಗುತ್ತೆ, ಶತ್ರು ಭಯಂಕರ ಶತ್ರು. ನಿಮಗೆ ಹಿಂದೆ ಮುಂದೆ ಚಾಕು ಹಾಕಿ ಸಾಯಿಸ್ತಾವ್ರೆ, ನಿಮ್ಮ ಹೊಟ್ಟೆ ಉರಿಸ್ತಾವ್ರೆ, ನಿಮ್ಗೆ ನೋವು ಬರುಸ್ತಾವ್ರೆ, ನಿಮಗೆ ಗೊತ್ತಾಗ್ತಾ ಇಲ್ಲ, ಬಕ್ರ ಆಗ್ತಾ ಇದ್ರ. ತುಲಾರಾಶಿಯರ್ಗಂತೂ ವಿಶಾಖ ನಕ್ಷತ್ರದಲ್ಲಿ ಹುಟ್ಟಂತವ್ರಿಗೆ ತುಂಬಾ ಶತ್ರುಗಳು. ಸ್ವಾತಿ ನಕ್ಷತ್ರ ಭಯಂಕರ ಶತ್ರು. ಚಿತ್ತಾ ನಕ್ಷತ್ರಗಂತೂ ವಿಚಿತ್ರವಾಗಿದ್ದಾರೆ. ಚಿತ್ತಾ ನಕ್ಷತ್ರ ಟೈಮ್ ತುಂಬಾ ಚೆನ್ನಾಗಿದ್ದಾರೆ, ಬಹಳ ವಿಶೇಷವಾಗಿ. ಸ್ವಾತಿ ನಕ್ಷತ್ರಗೂ ಟೈಮ್ ಚೆನ್ನಾಗಿಲ್ಲ, ವಿಶಾಖ ನಕ್ಷತ್ರಗೂ ಟೈಮ್ ಅಷ್ಟೊಂದೇನು ಚೆನ್ನಾಗಿಲ್ಲ. ತುಲಾ ರಾಶಿಯಲ್ಲಿ ಚಿತ್ತಾ ನಕ್ಷತ್ರಕ್ಕೆ ಚಿತ್ರಾನ್ನ, ಬೂಂದಿ ಮೊಸರನ್ನ ಸಖತ್. ಇವಾಗ ಬುಧಗ್ರಹನೂ ಕುಜಗ್ರಹನೂ ಒಟ್ಟಿಗೆ ಇದ್ದಾರೆ. ನಿಮ್ಗೇನೋ ಮಳೆ ಬೆಳೆ ಎಲ್ಲ ಚೆನ್ನಾಗಿ ಆಗುತ್ತೆ ರೀ, ತುಂಬಾ ಚೆನ್ನಾಗಿರ್ತೀರ. ಶುಕ್ರನು ಸೂರ್ಯನ ಗ್ರಹ ಇದ್ದಾರೆ. ನಿಮ್ಗೆ ದಿಢೀರ್ನ ಯೋಗ, ಫಾರಿನ್ ಯೋಗ, ಫಾರಿನ್ ಇಂದ ಫಂಡ್ ಬರೋದು, ಫಾರಿನ್ ಫೋನ್, ಫಾರಿನ್ ಖುಷಿ ಇಲ್ಲ, ಬೇರೆ ಊರಿಂದ ಮಾತಾಡೋದು, ಬೇರೆ ಫ್ರೆಂಡ್ಸ್ ಎಲ್ಲರೂ ಕೂಡ ಸಿಗ್ತಾರೆ. ನೀವು ಮಾಡ್ಬೇಕಾದ್ರೆ ಒಂದೇನೆ ಕೇತು ಗ್ರಹ ತುಂಬಾ ಪವರ್ಫುಲ್ ಆಗಿದ್ದಾನೆ. ನಿಮಗೆ ಗುರುಗ್ರಹ ದಶಮ ಸ್ಥಾನದಲ್ಲಿ, ನೀವು ಗುರುನ ಆರಾಧಿಸ್ಬೇಕು. ತುಲಾರಾಶಿಯರು ಲೈಟಾಗಿ ಗುರುಗ್ರಹನ ಆರಾಧಿಸ್ಬೇಕು. ನಿಮ್ಮ ತಲೆ ಮೇಲೆ ಗುರುಗ್ರಹದ ಫೋಟೋ ಇದ್ರೆ ನಿಮ್ಗೆ ಸಖತ್ ಪಾಸಿಟಿವ್ ಇರುತ್ತೆ. ನಿಮ್ಮ ಬೆನ್ನು ಲೆವೆಲ್ಗೆ ಇರಬಾರ್ದು, ತಲೆ ಮೇಲೆ ಇರಬೇಕು. ಅವನ ನಿನ್ನ ಕತ್ತೆತ್ತಿ ನೋಡ್ಬೇಕು. ಗುರುಗ್ರಹನ ತುಂಬಾ ಒಳ್ಳೇದಾಗುತ್ತೆ. ನಿಮ್ಮ ಮನೆಯಲ್ಲಿ ಬಹಳ ಸಿಕ್ಕಾಬಟ್ಟೆ ಯೋಗ ಬರ್ಬೇಕಂದ್ರೆ ಒಂದು ತುಲಾರಾಶಿಯರಿಗೆ ಹೈಯೆಸ್ಟ್ ಮುತ್ಕುದಿಲೆಯಲ್ಲಿ ಮೊಸರನ್ನ ತಿಂದಾಗ ಲಕ್ ಜಾಸ್ತಿ ಇರುತ್ತೆ. ಮುತ್ಕುದಿಲೆನ ಯೂಸ್ ಮಾಡಿ ಊಟದಲ್ಲಿ ನಿಮ್ಗೆ ಸಖತ್ ಪಾಸಿಟಿವ್ ಇರ್ತದೆ. ಅದೇ ತರ ತುಲಾರಾಶಿಯರು ನೆಲದಲ್ಲಿ ಕುತ್ಕೊಂಡು ಊಟ ಮಾಡಿದ್ರೆ ತುಂಬಾ ಪಾಸಿಟಿವ್ ಜಾಸ್ತಿ ಇರುತ್ತೆ. ಸೋಫಾ ಮೇಲೆ ಕುತ್ಕೊಂಡು, ಸೋಫಾದಲ್ಲಿ ಅವ್ರು ಇವ್ರು ಕೂತಿರೋದಕ್ಕಿಂತ ನೀವು ನೆಲದಲ್ಲಿ ಕಸ ಗುಡಿಸಿ ಚಕ್ರ ಬಲ ಹಾಕೊಂಡು ವಾರ ಪೂರ್ತಿ ಊಟ ಮಾಡಿ ನಿಮ್ಗೆ ಆಗುವ ಕೆಲಸಗಳೆಲ್ಲ ಆಗುತ್ತೆ. ಏನೇ ಕೋರ್ಟ್ ಕೇಸ್, ಇನ್ನೊಂದು ಮನಸ್ತಾಪಗಳು, ಕೆಲಸ ಕಾರ್ಯಗಳು ಇವೆಲ್ಲವೂ 100 ಇರಲಿ, ನಿಮ್ಮ ಪ್ರಾಬ್ಲಮ್ ಇಂದ ನೀವು ಆಚೆ ಬರ್ತೀರಾ. ನೀವು ತುಂಬಾ ಇಂಪ್ರೂವ್ಮೆಂಟ್ ಆಗ್ತೀರಾ. ತುಲಾರಾಶಿಗೆ ಭಯಂಕರ ಯೋಗ, ಅಷ್ಟ ಐಶ್ವರ್ಯನು ಕೊಡ್ತಾರ. ಗ್ರಹನು ಕೂಡ ಶುಕ್ರಗಳ ಸ್ವಂತ ಮಲ್ಲಿದ್ದಾನೆ. ಒಂದ್ಸರಿ ಕಂಜನೂರು ಶುಕ್ರನ ಟೆಂಪಲ್ಗೆ ಹೊರಡ್ಬರಿ, ತುಂಬಾ ಒಳ್ಳೆಯಾಗುತ್ತೆ. ಮುಳ್ಳೆ ಹೂ ನೀಡಿ, ನಿಮ್ಮ ಪ್ರಾಬ್ಲಮ್ ಕ್ಲಿಯರ್ ಆಗುತ್ತೆ. ಒಳ್ಳೆದಾಗಲಿ. ಓಂ ಬ್ರಹ್ಮದೇವಾಯ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯಿತಂ ಕಲ್ಪವೃಕ್ಷಣಂ ತಾಂ ಕಾಮಧೇನವೇ. ಶ್ರೀಮನ್ನಾರಾಯಣ ಮಹಾಲಕ್ಷ್ಮಿ ನಮಸ್ತತೆ.
ಹರಿಗೂ ಕ್ಷಣದೆ ಗುರುಗೂ ಕ್ಷಣದೆ ವಾಗ್ದೇವಿ ಸರಸ್ವತಿ ಕೂಡ ಕ್ಷಣದೆ. ನಂಬರ್ ಅಂದ್ರೆ ನಾನು ಅಂದ್ರೆ ನಂಬರ್ ಹೇಳ್ತೀನಿ ಅಂತ ಆಗುತ್ತೆ ಅಂತ ಹೇಳ್ತೀನಿ. ಅಭಿಮಾನಿಗಳಿಗೆ ಗೊತ್ತು. ಈ ವಾರ 10ನೇ ತಾರೀಕು ಬಹಳ ವಿಶೇಷವಾಗಿ 10ನೇ ತಾರೀಕಿಂದ 16ನೇ ತಾರೀಕು ಹೇಗಿರುತ್ತಲ್ಲ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಮೇನ್ ಪಾಸಿಟಿವ್ ಆಗಿರೋದು ವೈಬ್ರೇಷನ್ ಡೇಟ್ ಆಫ್ ಬರ್ತ್ ಅಂದ್ರೆ ಈ ಒಂದು ಡೇಟ್ಸ್ ಅಲ್ಲಿ ಬಹಳ ಮಿರಾಕಲ್. ನಾನು ತಿಳಿದಿರೋ ಪ್ರಕಾರ ಈ 13ನೇ ತಾರೀಕು ತುಂಬಾ ರಾಜಯೋಗಿದೆ, 10ನೇ ತಾರೀಕು ತುಂಬಾ ರಾಜಯೋಗಿದೆ, ಬಹಳ ರಾಜಯೋಗಿದೆ. 13ನೇ ತಾರೀಕಂತೂ ಭಯಂಕರ ಲಕ್ಕಿ ಡೇಟ್ಸ್, ತುಂಬಾ ಪಾಸಿಟಿವ್ ಡೇಟ್ಸ್ ಅನುಭವಿಸ್ತಾರ. ಇನ್ನೆಲ್ಲ ಡೇಟ್ ಓಕೆ ಇರುತ್ತೆ. ಈ ವಾರ ಶನಿ ಮೀನರಾಶಿಲಿ ಇದ್ದಾರೆ, ಚಂದ್ರ ಬದಲಾವಣೆ ಆಗ್ತಿದ್ದಾನೆ, ಇದು ತಾನೆ ಬಹಳ ವಿಶೇಷವಿ. ಗುರು ಕಟಕದಲ್ಲೇ ಇರ್ತಾರೆ, ಕಟಕದಲ್ಲೇ ಗುರು ಗ್ರಹ ಇರ್ತಾರೆ. ಸಿಂಹದಲ್ಲಿ ಕೇತು ಗ್ರಹ ಇದ್ದಾರೆ, ಆದರೆ ಸೂರ್ಯ ಮತ್ತೆ ಶುಕ್ರ ತುಲಾ ರಾಶಿಲಿದ್ದಾರೆ. ಅದರ ರೀತಿಯಲ್ಲಿ ಬುಧ ಮತ್ತೆ ಕುಜ ಗ್ರಹ ವೃಷಿಕ ರಾಶಿಲಿದ್ದಾರೆ. ರಾಹು ಕುಂಭ ರಾಶಿಲಿದ್ದಾರೆ, ತುಂಬಾ ಒಳ್ಳೇದು. ಕುಂಭ ರಾಶಿಲಿ ಗುರು ರಾಹು ಇರೋದು ಹೆಣ್ಮಕ್ಳು ತುಂಬಾ ಶುಭಫಲ. ಮೀನ ರಾಶಿಲಿ ಶನಿ ಗ್ರಹ ಇದ್ದಾರೆ. பொதுವಾಗಿ ಇವತ್ತು ಏನ್ ಹೇಳ್ಬೇಕಂದ್ರೆ ಬಹಳ ವಿಶೇಷವಾಗಿ ಯಾವೆಲ್ಲ ರಾಶಿಗಳಿಗೆ ತುಂಬಾ ಟೈಮ್ ಚೆನ್ನಾಗಿಲ್ಲ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಯಾವ ರಾಶಿ ಸಕಾಲಿತ ಈ ವಾರ ಸಾಕಷ್ಟು ವಿಷಯಗಳು ಎಲ್ಲ ರಾಶಿಗೂ ಕೇಳುವಂತ ಸಂದರ್ಭಗಳು ತುಂಬಾ ಜಾಸ್ತಿ ಇದಾವೆ, ಕೇಳುವಂತ ದಿನಾಂಕಗಳು ತುಂಬಾ ಇದಾವೆ, ಹಲವಾರು ಘಟನೆಗಳು ಕೂಡ ನಡೀತಾ ಹೋಗುತ್ತೆ. ಅದರಲ್ಲಿ ತುಂಬಾ ಕೇರ್ಫುಲ್ ಆಗಿ ಇರ್ಬೇಕಾಗತ್ತೆ, ತುಂಬಾ ಕೇರ್ಫುಲ್ ಆಗಿರ್ಬೇಕಾಗತ್ತೆ. ಈ ಒಂದು ನವೆಂಬರ್ ಮಂತ್ನೇ ಕೆಟ್ಟ ಡೇಟ್. ನವೆಂಬರ್ ಮಂತ್ ಇಸ್ ವೆರಿ ಡೇಂಜರ್ ಮಂತ್ ಅಂತ ಹೇಳುತ್ತೆ. ನವೆಂಬರ್ ಮಂತ್ ಒಂದಲ್ಲ ಒಂದು ಸಮಸ್ಯೆಗಳನ್ನ ಅನುಭವಿಸ್ಬೇಕಾಗತ್ತೆ. ಕೆಟ್ಟದೇ ಜಾಸ್ತಿ ನಡೀತಿದೆ, ಒಳ್ಳೇದು ನಡೆಯೋದು ಬಹಳ ಕಮ್ಮಿ ಇರುತ್ತೆ. ನವೆಂಬರ್ ಮಂತ್ ಅಲ್ಲಿ ಜರ್ನಿ ಮಾಡ್ಬೇಕಾದ್ರೆ ತುಂಬಾ ಕೇರ್ಫುಲ್ ಆಗಿ ಹ್ಯಾಂಡಲ್ ಮಾಡ್ಕೊಳ್ಳಿ. ಅದೇ ತರ ಈ ವರ್ಷ ಬಹಳ ವಿಶೇಷವಾಗಿ ಇನ್ನೇನು ಮುಗಿತಾ ಬಂದಿತ್ತು ನವೆಂಬರ್ ಮಂತ್ ಅಲ್ಲಿ. ಅದರಲ್ಲೂ ಕೂಡ ಶುಕ್ರ ಗುರು ರಾಹು ಕೇತು ಶನಿ ಗ್ರಹಗಳು ಏನೆಲ್ಲ ಮಾಡ್ತವೆ, ಯಾವೆಲ್ಲ ರಾಶಿ ಮೇಲೆ ಪರಿಣಾಮ ಬೀಳ್ತವೆ ಅನ್ನೋದೇ ಇಂಪಾರ್ಟೆಂಟ್ ಆಗುತ್ತೆ. ಈ ಪರಿಣಾಮದ ಫಲವನ್ನ ನಾವು ಕಾದ್ ನೋಡೋಣ. ಯಾಕಂದ್ರೆ ಈ ಶುಕ್ರನುವೇ ಸೂರ್ಯ ಗ್ರಹಣ ಇರೋದ್ರಿಂದ ಏನೆಲ್ಲ ಫಲವನ್ನ ಕೊಡ್ತಾನೆ ಅನ್ನೋದು, ಯಾವ ರಾಶಿಗೆ ಯೋಗವನ್ನ ಕೊಡ್ತಾನೆ, ಯಾವ ರಾಶಿಗೆ ಯೋಗ ಕೊಡಲ್ಲ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಕೇತು ಸಿಂಹ ರಾಶಿನ ಕೆಡಿಸ್ತಾ ಇದ್ದಾನ, ರಾಹು ಕುಂಭ ರಾಶಿ ಯೋಗ ಕೊಡ್ತಾ ಇದ್ದಾನ, ಬುಧ ಮತ್ತೆ ಕುಜ ಗ್ರಹ ವೃಶ್ಚಿಕ ರಾಶಿಗೆ ಯೋಗವನ್ನ ಕೊಡ್ತಾ, ಗುರುಗ್ರಹ ಹುಚ್ಚನಾಗಿ ಯಾವೆಲ್ಲ ರಾಶಿಗೆ ಫಲವನ್ನು ಕೊಡ್ತಾನೆ ಕಾದ್ ನೋಡೋಣ.